ಹಾಯ್ ಫ್ರೆಂಡ್, ನಾನು ಮಣ್ಣಿನ ಮಗ ಪ್ರದೀಪ್ ಮಾತನಾಡ್ತಾ ಇರೋದು. ನಾನು ತುಮಕೂರು ಹತ್ರ ಇಲ್ಲಿ ವನ್ಯದೇವಿ ಆರತಿ ಅಂದ್ಬಿಟ್ಟು ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ. ಫುಲ್ಲು ಸ್ಟೋನೆಲ್ಲ ಕಟ್ಟಿದ್ದಾರೆ ದೇವಸ್ಥಾನವ, ಕಲ್ಲಲ್ಲಿಯೇ ನೋಡಿ, ತುಂಬ ಸಖತ್ತಾಗೈತೆ. ಇದು ಮುಂದೆಗಡೆ ಗರ್ಡ್ ಗಂಬ ಕಾಣಿಸ್ತೈತೆ ನೋಡಿ, ಮುಂದೆಗಡೆ ಫ್ರಂಟಲ್ಲಿ ನೋಡಿ, ತುಂಬ ಸಖತ್ತಾಗಿ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಸಖತ್ತಾಗೈತೆ. ಇದು ನೋಡುವಂಥ ಪ್ಲೇಸು. ನೀವು ಒಂದು ಟ್ರಿಪ್ ಬನ್ನಿ ವನ್ಯದೇವಿ ಆರತಿ ದೇವಸ್ಥಾನಕ್ಕೆ. ತುಂಬ ಸಖತ್ತಾಗೈತೆ. ವನ್ಯದೇವಿ ಅಂತ ಫುಲ್ಲೆಲ್ಲ ಸ್ಟೋನೆಲ್ಲ ಕಟ್ಟಿದ್ದಾರೆ ಕಲ್ಲಲ್ಲಿ ನೋಡಿ, ತುಂಬ ಸಖತ್ತಾಗೈತೆ. ಮೆಟ್ಲು ಕೂಡ ಮಾಡಿದ್ದಾರೆ ನೋಡಿ, ಎಲ್ಲ ತುಂಬ ಕಲ್ಲಲ್ಲೇ ಕಟ್ಟಿರುವಂಥ ದೇವಸ್ಥಾನ ಇದು. ಸಖತ್ತಾಗೈತೆ. ಇವರೇ ನಮ್ಮ ಗುರುಗಳು, ರಂಗೋಲಿ ಶ್ರೀಕಾಂತ್ ಅಂತ, ಪಟ್ಟಣದವರು ನೋಡಿ. ಅದ್ಭುತವಾದ ದೇವರು. ಮುಂದೆಗಡೆ ಅದೇ ಥರ ಬಾಗಿಲು ಕೆತ್ತಿದ್ದಾರೆ. ಅದರ ಪಕ್ಕ ನಂದಿನೂ ಕೂಡ ಐತೆ ನೋಡಿ, ನಂದಿ ಬಸವಪ್ಪ. ತುಂಬ ಸಖತ್ತಾಗೈತೆ. ಕಲ್ಲಲ್ಲಿ ಮಾಡಿರುವಂಥದ್ದು, ಸುಮಾರು ಹಳೆಯ ವರ್ಷದ್ದು ಇದು ನೋಡಿ. ಡೋರು ಕೂಡ ತುಂಬ ಸಖತ್ತಾಗೈತೆ. ಡೋರಲ್ಲಿ ವೀರಭದ್ರೇಶ್ವರ, ಸರಸ್ವತಿ, ಅದೇ ಥರ ಕಳಸ. ಈ ಕಡೆ ನೋಡಿ, ಕಳಸ, ಲಕ್ಷ್ಮಿ, ಚಾಮುಂಡೇಶ್ವರಿ. ತುಂಬ ಅದ್ಭುತ ಮಾಡಿದ್ದಾರೆ ನೋಡಿ. ಇದೇ ಒಳಗಡೆ ದೇವಸ್ಥಾನ. ಮಧ್ಯದಲ್ಲಿ ಸಿಂಹ ಕೂಡ ನಿಂತಿದೆ. ಅದೇ ಥರ ನೋಡಿ, ಕಂಬಗಳು ಕೂಡ ತುಂಬ ಸಖತ ಮಾಡಲ್ಪಟ್ಟಿವೆ. ಕೆತ್ತನೆ ಮಾಡಿದ್ದಾರೆ ನೋಡಿ. ಅದೇ ಥರ ಬನ್ನಿ ನೋಡಿ. ವಿದ್ಯಾಗಣಪತಿ ತುಂಬ ಸಖತ್ತಾಗೈತೆ. ಹಳೆ ವರ್ಷದ್ದು ಅದ್ಭುತವಾಗಿ ಮಾಡಲ್ಪಟ್ಟಿದೆ ನೋಡಿ. ರೂಪ ಗಣಪತಿ ನೋಡಿ. ಅದೇ ಥರ ಇಲ್ಲೂ ಒಂದೈತೆ, ನಮ್ಮ ಅಮ್ಮನವರು ನೋಡಿ, ತುಂಬ ಸಖತ್ತಾಗೈತೆ. ಅದೇ ಥರ ಬನ್ನಿ ನೋಡಿ. ಮಾಯೇಶ್ವರಿ ಅಮ್ಮನವರು ತುಂಬ ಸಖತ್ತಾಗೈತೆ. ಕೋಯಿಲ್ ಪೇ ನೋಡ್ನೆ ಎಲ್ಲರೂ ತುಂಬ ಹಳೇ ವಸ್ತು ಹಾಕಿದ್ದಾರೆ ನೋಡಿ, ತೋರಿಸ್ತೀನಿ. ತುಂಬ ಅದ್ಭುತವಾಗೈತೆ. ಒಳಗಡೆ ವನ್ಯದೇವಿ ಅಂತ, ವನ್ಯದೇವಿ ಆರತಿ ಅಂದ್ಬಿಟ್ಟು, ವನ್ಯದೇವಿ ದೇವ್ರ ಹೆಸರು ಹೆಣ್ದೇವರು. ತುಂಬ ಹಳೆಯ ವರ್ಷದ್ದು. ಅದೇ ಥರ ಆ ಕಡೆ ಈ ಕಡೆ ಭಟ್ರು ಕೂಡ ಅವರ ಕೌಲುಗಾರರು ನೋಡಿ. ತುಂಬ ಅದ್ಭುತವಾದ ದೇವರು. ವೈಷ್ಣವಿ ಅಮ್ಮನವರು ಇವರು ನೋಡಿ, ತುಂಬ ಸಖತ್ತಾಗೈತೆ. ಅದೇ ಥರ ಶ್ರೀ ವರಾಹಿ ಅಮ್ಮನವರು ನೋಡಿ. ವರಾಹ ದೇವರು ಅಮ್ಮನವರು, ಹೆಣ್ದೇವರು. ಶ್ರೀ ಇಂದ್ರಾಣಿ ಅಮ್ಮನವರು, ಇದು ಇಂದ್ರಾಣಿ ಅಮ್ಮನವರು ಅಂತ. ತುಂಬ ಸಖತ್ತಾಗೈತೆ. ಶ್ರೀ ಚಾಮುಂಡಮ್ಮನವರು ಇವರು ನೋಡಿ. ಶ್ರೀ ಚಾಮುಂಡಮ್ಮನವರು ತುಂಬ ಅದ್ಭುತವಾಗಿ ಮಾಡಲ್ಪಟ್ಟಿದೆ, ಕೆತ್ತನೆ ಮಾಡಿದ್ದಾರೆ. ಅದೇ ಥರ ಮೇಲ್ಗಡೆ ಹೂವು ಕೂಡ ಮಾಡಿದ್ದಾರೆ ನೋಡಿ. ತುಂಬ ಸಖತ್ ಅದ್ಭುತವಾದ ಒಂದು ಕಲೆ ತೋರಿಸಿದ್ದಾರೆ ಇಲ್ಲಿ. ಅದೇ ಥರ ಇಲ್ಲಿ ಒಂದು ಹೊಸದಾಗ ಆ ಕಡೆ ಈ ಕಡೆ ಸಿಂಹ, ಆನೆ, ಅದೇ ಥರ ಮೂರ್ತಿಯನ್ನು ಮಾಡಲಾಗಿದೆ ಇಲ್ಲಿ. ತುಂಬ ಅದ್ಭುತವಾದ ದೇವಸ್ಥಾನ ಇದು. ಸಿಂಹ ನಿಲ್ಲಿಸಿದ್ದಾರೆ ಇಲ್ಲಿ ಮಧ್ಯದಲ್ಲಿ. ಇಲ್ಲೂ ಒಂದು ಹೂವು ಕಾಣಿಸ್ತದೆ ನೋಡಿ. ತುಂಬ ಅದ್ಭುತವಾಗೈತೆ. ಜನಗಳು ಇಲ್ಲಿಗೆ ತುಂಬ ಭೇಟಿ ಕೊಡ್ತಾರೆ. ವನ್ಯದೇವಿ ಆರತಿ ಅಂತ. ಲಕ್ಷ್ಮಿಗಳು, ಪಾರ್ವತಿ ಲಕ್ಷ್ಮಿ ಥರ ತಾಡಿರೋದು. ತುಂಬ ಸಖತ್ತಾಗೈತೆ. ನೀವು ಒಂದು ಟ್ರಿಪ್ ಬನ್ನಿ ಇಲ್ಲಿಗೆ ನೋಡಿ. ವೀರ್ಗಲ್ಲು ತುಂಬ ಸಖತ್ತಾಗೈತೆ. ವೀರ್ಗಲ್ಲುಗಳು, ಹಳೇ ಕಾಲದ್ದು ವೀರ್ಗಲ್ಲು ನೋಡಿ. ನೋಡಿ, ಜ್ಞಾನ ಮಾಡ್ತಾ ಇರೋದು ವೀರ್ಗಲ್ಲು. ಗಣೇಶ ನೋಡಿ, ಗಣೇಶ. ಪಕ್ಕದಲ್ಲಿ ಕೆರೆ ಕೂಡ ಐತೆ. ತುಂಬ ಸಖತ್ತಾಗೈತೆ ಪ್ಲೇಸು. ಎಲ್ಲ ಕಡೆ ನೋಡಿದರು ಅಡಿಕೆ ತೋಟ, ತೆಂಗಿನ ತೋಟ ಅದೇ ಕಾಣಿಸೋದು. ತುಂಬ ಅದ್ಭುತವಾದ ಕೆರೆ. ಆ ಕೆರೆ ಮುಂದ್ಗಡೆ ವನ್ಯದೇವಿ ಆರತಿ ಅಂತ ನೆಲೆಸಿದ್ದಾಳೆ ದೇವರು, ಹೆಣ್ದೇವ್ರು ಇದು. ಬನ್ನಿ, ನೀವು ಮನೆಯವರೆಲ್ಲರೂ ಕರೆದುಕೊಂಡು ಇಲ್ಲಿ ಬನ್ನಿ, ಒಂದು ಟ್ರಿಪ್ ತೋರಿಸಿ. ಎಷ್ಟೋ ನೆಮ್ಮದಿ, ಒಳ್ಳೆಯದು. ಇಲ್ಲಿ ಶಾಂತಿ, ಸುಖ ಶಾಂತಿ, ನೆಮ್ಮದಿ ಎಲ್ಲ ಸಿಗುತ್ತೆ. ಬನ್ನಿ ಎಲ್ಲರೂ ನೋಡಿ. ಅದೇ ಥರ ತುಂಬ ಸಖತ್ತಾಗೈತೆ ನೋಡಿ. ನೋಡಿ ನೋಡಿ, ಅದೇ ಥರ ಗೋಪುರನೂ ಕೆತ್ತಲ್ಪಟ್ಟಿದೆ.
ಗೋಪುರನೂ ಕೂಡ ಕಲ್ಲಲ್ಲಿ ಮಾಡಿರುವಂಥ ಇದು ಎಲ್ಲ ಸ್ಟೋನಲ್ಲಿ ಮಾಡಿರುವಂಥ ದೇವಸ್ಥಾನ ಇದು. ವನ್ಯದೇವಿ ಅಂತ ಹೆಣ್ಣು ದೇವರು, ತುಂಬ ಸಕ್ಕತ್ತಾಗೈತೆ ಮಾತ್ರ ನೋಡಿ. ಮುಂದಗಡೆ ಎಲ್ಲೆಲ್ಲಿ ನೋಡಿದ್ರು ತೆಂಗಿನ ತೋಟ, ಅಡಿಕೆ ಮರ ಫುಲ್ಲು ನೋಡಿ, ತುಂಬ ಸಕ್ಕತ್ತಾಗೈತೆ. ಒಳ್ಳೆ ಪ್ಲೇಸು. ನೀವು ನಿಮ್ಮ ಮನೆಯವರೆಲ್ಲ ಬನ್ನಿ ಇಲ್ಲಿಗೆ, ತುಂಬ ಸಕ್ಕತ್ತಾಗಿ ಕಾಣ್ತದೆ. ಒಳ್ಳೆ ದೇವರು, ಹೆಣ್ಣು ದೇವರು, ಪವರ್ಫುಲ್ ದೇವರು ಇದು ವನ್ಯದೇವಿ ಅಂತ. ಬನ್ನಿ ಒಂದು ಟ್ರಿಪ್ಪು ಭೇಟಿ ಕೊಡಿ ಈ ಜಾಗಕ್ಕೆ ಬಂದು. ಒನ್ಮುಡ್ಕಿ ಅಂತ ಊರ ಹೆಸರು. ಬಂದ್ಬಿಟ್ಟು ಒಂದು ಟ್ರಿಪ್ ಬಂದು ಭೇಟಿ ಕೊಡಿ.